ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ 4 ನಿಗಮದ ನೌಕರರು ಇವತ್ತು ಮುಷ್ಕರಕ್ಕೆ ಮುಂದಾಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹೇಗಿದೆ ಸದ್ಯ ಪರಿಸ್ಥಿತಿ? ಬಸ್ಗಳ ಓಡಾಟ ಇದೆಯಾ ಇಲ್ವಾ? ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನ ನಿಲ್ಲಿಸಿದಾವೆ. ಇದರ ನಡುವೆ ಹುಬ್ಬಳ್ಳಿಯಲ್ಲಿ NWKSRTC MD ಆದಂಥ ಪ್ರಿಯಾಂಕ್ ಮೇಡಮ್ ಈ ಬಸ್ನಲ್ಲೇ ಸಂಚಾರ ಮಾಡೋದ್ರ ಮೂಲಕ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಇಲ್ಲೇ ಬಸ್ಸಲ್ಲೇ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಇಲ್ಲಿಂದ NWKSRTC ಇಂದ ಎಷ್ಟು ಬಸ್ಸುಗಳು ಕಾರ್ಯಾಚರಣೆ ಮಾಡಬೇಕಾಗಿತ್ತು? ಇದುವರೆಗೂ ಎಷ್ಟು ಮಾಡಿದ್ದೇವೆ? ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ? ಇಲ್ಲ, ಈಗ ಅದು ಡೀಟೇಲ್ಸ್ ಈಗ ತಗೊಳ್ತಾ ಇದ್ವಿ. ನಮಗೆ 9 ವಿಭಾಗಗಳು ಬರ್ತದೆ, 55 ಡಿಪೋಸ್ ಇದೆ. ಸೊ ಎಲ್ಲ ಆಪರೇಷನ್ಸು ಈಗ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ, ಎಲ್ಲರೂ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಪರೇಷನ್ ಡೀಟೇಲ್ಸ್ ನಮಗೆ ಈಗ ಬರ್ತದೆ. ಸ್ವಲ್ಪ ಮಟ್ಟಿಗೆ ನಾವು ಅಲ್ಲಿ ಸೆಂಟ್ರಲ್ ಆಫೀಸನ್ನು ತಗೊಳ್ತಾ ಇದ್ವಿ. ಈಗ ಎಲ್ಲ ಮ್ಯಾಕ್ಸಿಮಮ್ ಬಸ್ಸಸ್ಸನ್ನು ಈಗ ರೋಡ್ಗೆ ಬಿಡ್ತಾ ಇದ್ದೀವಿ. ಈಗ ಸಿಟಿ ಆಪರೇಷನ್ ಸ್ವಲ್ಪ ಕಮ್ಮಿ ಆಗಿದೆ, ಅವ್ರನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಫೋನ್ ಮಾಡಿ ಅವ್ರನ್ನ ಕರೆಸೋದು ಅದೆಲ್ಲ ಮಾಡ್ತಾ ಇದ್ದೀವಿ. ಮೇಡಮ್, ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಲ್ಲ, ಏನು ಉದ್ದೇಶ? ನಾವು ಧಾರವಾಡ ಹೋಗುತ್ತಾ ಇದ್ದೀವಿ, ಸೊ ಬಸ್ಸಲ್ಲೇ ಹೋಗೋಣ ಅಂತ ಅಷ್ಟೇ. ಮತ್ತೆ ಏನು ಇಲ್ಲಿ ಡಿಪೆಂಡೆನ್ಸ್ ಜಾಸ್ತಿ ಇದೆ, ಸೊ ನಮಗೂ ಓಡಿಸ್ಬೇಕು ಅಂತ ನಾವು ನಮ್ಮ ಸಿಬ್ಬಂದಿಗೆ ಅಷ್ಟೇ ಮನವಿ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ನಾವು ಸಂಧಾನ ಮಾಡೋಣ ಅಥವಾ ನೆಗೋಷಿಯೇಟ್ ಮಾಡಿ ರಿಸಾಲ್ವ್ ಮಾಡೋಣ ಅಮಿಕಬ್ಲಿ. ಮುಷ್ಕರ ಇಸ್ ನಾಟ್ ದ ಸೊಲ್ಯೂಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಮುಷ್ಕರ ಮಾಡಬೇಡಿ ಅಂತ ನಿನ್ನೆನೂ ಮನವಿ ಮಾಡಿದ್ದೀವಿ, CM ವತಿಯಿಂದನೂ ಮನವಿ ಮಾಡಿಸಿದ್ದೀವಿ. CM ಅದೇ ಹೇಳಿದ್ದಾರೆ, ಮಾತುಕತೆ ಆಗ್ತಾ ಇರುವಾಗ ದಯವಿಟ್ಟು ಮುಷ್ಕರ ಹೋಗಬೇಡ ಅಂತ. ನಿನ್ನೆ CM ಅಧ್ಯಕ್ಷತೆಯಲ್ಲಿ ಮಾತುಕತೆ ಆಗಿದೆ, ಲೇಬರ್ ಕಮಿಷನ್ ಮುಂದೆ ನಡೀತಾ ಇದೆ, ಹೈಕೋರ್ಟಲ್ಲಿ ಈಗಾಗಲೇ ಸ್ಟೇ ಇದೆ. ಸೊ ಇವೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ದೀವಿ. ಸೊ ವಿ ವಿಲ್ ಡೂ ಅವರ್ ಬೆಸ್ಟ್. ಸಂಘಟನೆಯವರು ಆರೋಪ ಮಾಡ್ತಾ ಇದ್ರು, ಶಕ್ತಿ ಯೋಜನೆಯಿಂದ ಈ ನಿಗಮಗಳಿಗೆ ಬರಬೇಕಾದಂಥ ದುಡ್ಡು ಬಂದಿಲ್ಲ, ಹಂಗಾಗಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಮತ್ತು ಅವ್ರದ್ದು ವೇತನ ಪರಿಷ್ಕರಣೆ, ಅರಿಯರ್ಸು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನೇ ನಿನ್ನೆ ಸದ್ಯ CM ಅಧ್ಯಕ್ಷತೆಯಲ್ಲಿ ಅದನ್ನೇ ಚರ್ಚೆ ಆಗಿದೆ, ಅವರು ಅದನ್ನೇ ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಅವು ಏನು ಮಾಡಬಹುದು ಅಂತ CM ಸರು ಹೇಳಿದ್ದಾರೆ. ಸೊ ಮಾತುಕತೆ ಆಗ್ತಾ ಇದೆ. ಅಲ್ಲ ಮೇಡಮ್, ಈಗ ಸಾರಿಗೆ ನಿಗಮಕ್ಕೆ ಬರಬೇಕಾದಂಥ ಶಕ್ತಿ ಯೋಜನೆ ದುಡ್ಡು ಸರ್ಕಾರದಿಂದ ಬರದೇ ಇರೋದಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಅಂತ? ಇಲ್ಲ, ನಮಗೆ ಏನು ನಾವು ತಿಂಗಳು ಕ್ಲೈಮ್ ಕಳಿಸ್ತೀವಿ, ಅದರ ಪೈಕಿ 75 to 80% ನಮಗೆ ವಾಪಸ್ ಕೊಡ್ತಿದ್ದಾರೆ ಗೌರ್ಮೆಂಟಿಂದ. ಉಳಿದದ್ದು ಏನು ಬಾಕಿ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿ ಅಂತ ನಾವು ಈಗಾಗಲೇ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವರು ಪರಿಗಣಿಸ್ತೀವಿ, ಮುಂದಿನ ದಿನದಲ್ಲಿ ಏನು ಮಾಡುವುದಂತ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಆಲ್ಸೋ ಹೋಪ್ಫುಲ್ ಗೌರ್ಮೆಂಟ್ ವಿಲ್ ಬಿ ಡೂಯಿಂಗ್ ಇಟ್ ಅಂತ ಅಷ್ಟೇ. ನೌಕರರಿಗೆ ಏನು ಮನವಿ ಮಾಡ್ತೀರಿ? ಸಂಘಟನೆಗೆ ಏನು ಮನವಿ ಮಾಡ್ತೀರಿ? ನಾವು ಎಲ್ಲರಿಗೂ ಯಾವಾಗಲೂ ಮಾಡುವುದು ಇದು ಮ್ಯಾನೇಜ್ಮೆಂಟ್ ವರ್ಸಸ್ ಯೂನಿಯನ್ ಇಲ್ಲ, ಗೌರ್ಮೆಂಟ್ ವರ್ಸಸ್ ಸ್ಟಾಫ್ಸ್ ಇಲ್ಲ, ಇದು ಪಬ್ಲಿಕ್ ಸರ್ವಿಸ್ ಇದೆ. ಇದನ್ನು ಡಿಪೆಂಡೆನ್ಸ್ ಮೇಲೆ ಜನರು ಇದರ ಮೇಲೆ ನಂಬಿ ಶಾಲೆಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ಹಾಸ್ಪಿಟಲ್ಗೆ ಹೋಗೋರು ಅಂತ ಸುಮಾರು ಜನ ಇರ್ತಾರೆ. ಅವ್ರಿಗೆ ಯಾವುದೂ ತೊಂದರೆ ಆಗಬಾರ್ದು, ಅದನ್ನು ಅವ್ರಿಗೆ ಸೇವೆಯನ್ನು ಕೊಡೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಯಾರನ್ನೇ ಕೂಡ ಈ ಮುಷ್ಕರದಲ್ಲಿ ಭಾಗವಹಿಸದೆ ಕೆಲಸಕ್ಕೆ ಬರಬೇಕು. ನಾವು ಇಷ್ಟು ದಿನ ಏನು ಸೇವೆ ಕೊಟ್ಟಿದೆಯೋ ಅದನ್ನು ಮುಂದಿನ ದಿನದಲ್ಲಿ ಕೊಡಬೇಕು. ಮತ್ತು ಅವ್ರದ್ದು ಬೇಡಿಕೆ ಏನಿದೆ ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಸೊಲ್ಯೂಷನ್ ಬರ್ತದೆ. ಅದಕ್ಕೂ ನಾವು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದು MD ಆದಂಥ ಪ್ರಿಯಾಂಕ ಅವರ ಮಾತುಗಳು. ಎಲ್ಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕೆಲಸಕ್ಕೆ ಬನ್ನಿ, ಜನರಿಗೆ ತೊಂದರೆ ಕೊಡೋದು ಬೇಡ ಅನ್ನೋಂಥ ಮನವಿಯನ್ನು ಸಿಬ್ಬಂದಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ಸೊ ಹುಬ್ಬಳ್ಳಿಯಲ್ಲಿ ಮತ್ತೆ ಇತರೆ ಕಡೆಗಳಲ್ಲೂ ಕೂಡ ಸಾಧ್ಯ ಆದರೆ ನೌಕರರನ್ನ ಮನವೊಲಿಸಿ ಕೆಲಸಕ್ಕೆ ಕರೆಸಿ ಬಸ್ಗಳನ್ನ ಆಪರೇಟ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಡಿಪೆಂಡೆನ್ಸಿ ಆಗಿರುತ್ತೆ. ಪ್ರಯಾಣಿಕರು ಪ್ರತಿನಿತ್ಯ ಸಾಕಷ್ಟು ಅಗತ್ಯ ಸೇವೆಗಳಿಗೆ ಬಸ್ಗಳ ವ್ಯವಸ್ಥೆಯನ್ನು ಅವಲಂಬಿಸಿರ್ತಾರೆ. ಪ್ರತಿನಿತ್ಯದ ಬದುಕು ಅವರದ್ದು ಅವಲಂಬಿತ ಆಗಿರುತ್ತೆ. ದಿನನಿತ್ಯದ ಸಂಚಾರಕ್ಕಾಗಿ ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಆದರೆ ಇವತ್ತು ಸಾರಿಗೆ ನೌಕರರ ಮುಷ್ಕರದಿಂದ ಆ ಎಲ್ಲ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಗರದ ಒಳಭಾಗದಲ್ಲಿ ನಡೆಯುವಂಥ ಬಸ್ಗಳ ಸಂಚಾರ, ಅಂತರ್ಜಿಲ್ಲಾ ಬಸ್ ಸಂಚಾರ ಎಲ್ಲದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಸಂಪೂರ್ಣವಾಗಿ ವ್ಯತ್ಯಯ ಆಗಿರೋದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಲ್ಲೂ ನೋಡ್ತಾ ಇದ್ವಿ, BMTC ಬಸ್ಗಳಿಲ್ಲ, ಎಲ್ಲ ಮೆಟ್ರೋ ಕಡೆ ಹೋಗ್ತಾ ಇದ್ದಾರೆ. ಮೈಸೂರಲ್ಲಿ ಬೆಳಗ್ಗೆಯಿಂದ KSRTC ಬಸ್ಗಳ ಓಡಾಟನೇ ಇಲ್ಲ. ಒಂದಷ್ಟು ಖಾಸಗಿ ಬಸ್ಗಳು ರಸ್ತೆಯಲ್ಲಿದ್ದಾವೆ, ಅದನ್ನೇ ನಂಬಿ ಜನ ಓಡಾಡೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯದಲ್ಲಂತೂ ಡಿಪೋಯಿಂದ ಒಂದೇ ಒಂದು ಸರ್ಕಾರಿ ಬಸ್ ಇವತ್ತು ಬೆಳಗ್ಗೆಯಿಂದ ಹೊರಗೆ ಬಂದಿಲ್ಲ. ವಿದ್ಯಾರ್ಥಿಗಳು, ಮಹಿಳೆಯರು, ವಯಸ್ಸಾದವರು ಎಲ್ಲ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದ ಬಸ್ಗಾಗಿ ಕಾದು ಕುಳಿತಿದ್ದಂಥ ದೃಶ್ಯ ಕಂಡು ಬಂತು. ಇನ್ನು ಹಾಸನ, ಶಿವಮೊಗ್ಗದಲ್ಲೂ ಕೂಡ ಸೇಮ್ ಸಿಚುವೇಶನ್.
ಇವತ್ತು ಬಂದ್ ಕೂಡ ಕರೆ ಕೊಟ್ಟಿರುವಂಥದ್ದು. ನಾನಿವತ್ತು ಟೌನ್ ಹಾಲ್ನ ಮುಂಭಾಗದಲ್ಲಿರುವಂತಹ ಬಸ್ ಸ್ಟಾಪಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಬಸ್ಗಳು ಓಡಾಟ ಕೂಡ ನಡೆಸ್ತಾ ಇರುವಂಥದ್ದು ನಾವು ಗಮನಿಸ್ಬೋದು. ಸಾಕಷ್ಟು ಭಾಗದಿಂದ ಅಂದರೆ ಮಾರ್ಕೆಟ್ ಭಾಗದಿಂದ ಬರುವಂತಹ ಬಹುತೇಕ ಬಸ್ಗಳು ಇವತ್ತು ಸಾಕಷ್ಟು ಪ್ರಯಾಣಿಕರನ್ನ ಹೊತ್ಕೊಂಡು ಇವತ್ತು ಹೋಗ್ತಾ ಇರುವಂಥದ್ದು ಕೂಡ ಗಮನಿಸ್ಬೋದು. ಅದೇ ಬಸ್ ಒಳಗಡೆ ಈ ಪ್ರತಿಭಟನೆಗಳು ಹೇಗಿತ್ತು, ಜೊತೆಗೆ ಈ ಬಂದ್ ಬಗ್ಗೆ ಅವರಿಗೆ ಏನಾದರೂ ಕೂಡ ಮಾಹಿತಿ ಇದೆಯಾ ಅನ್ನೋದು ಕೂಡ ಒಂದಷ್ಟು ಆ ಬಸ್ ಒಳಗಡೆ ಮಾಹಿತಿಗಳನ್ನು ಕಲೆ ಹಾಕ್ತೀನಿ. ನೇರವಾಗಿ ಈ ಬಸ್ಗಳ ಒಳಗಡೆ ಇದ್ದೀನಿ ಸರ್. ಈ ಬಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರುವಂಥದ್ದು ಸರ್? ಈ ಬಸ್ ಬೈಸಂದ್ರಿಂದ ಆರ್ಟಿ ನಗರಕ್ಕೆ ಹೋಗ್ತಾ ಇರೋದು ಸರ್. ಮಾರ್ಕೆಟಿಂದ ಬೈಸಂದ್ರಕ್ಕೆ ಹೋಗ್ತಾ ಇರೋದು ಸರ್. ಇವತ್ತು ಸಾರಿಗೆ ನಿಗಮದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ತಮ್ಗೇನಾದ್ರೂ ಕೂಡ ಮಾಹಿತಿ ಇತ್ತಾ, ಅಥವಾ ಬಂದು ಏನಾದ್ರು ಕೂಡ ಮಾಡ್ತೀರಾ, ಅಥವಾ ಇಲ್ಲಿಂದ ಲಾಸ್ಟ್ ಸ್ಟಾಪ್ ಹೇಗೆ? ಒಂದೇನಿಲ್ಲ ಸರ್, ಚಾಲ್ತಿದೆ, ಎಲ್ಲ ಗಾಡಿಗಳು ಚಾಲ್ತಿ ಇದಾವೆ, ಹೋಗ್ತಾ ಇದಾವೆ ಸರ್. ಎಲ್ಲ ಓಡಾಡ್ತಾ ಇದಾವೆ, ಗಾಡಿಗಳೆಲ್ಲ ಓಡಾಡ್ತಾ ಇದಾವೆ ಸರ್. ನಿನ್ನೆ ಒಂದು ಸಭೆ ಕೂಡ ಆಗಿತ್ತು ಸರ್. ಬಂದ್ ಮಾಡ್ತೀವಿ ಅಂತ. ಎಸ್ ಸರ್. ಏನಾದ್ರು ಕೂಡ ಸೂಚನೆಗಳು ಬಂದಿತ್ತಾ ಅಂತ? ಏನಿಲ್ಲ ಸರ್, ಅಂತ ಏನಿಲ್ಲ ಸರ್, ಏನು ಸೂಚನೆ ಇಲ್ಲ ಸರ್. ಇವತ್ತು ಕೂಡ ಬಸ್ ಸಂಚಾರ ಮಾಡ್ತೀರಾ? ಹೌದು ಸರ್, ಓಡಾಡ್ತೇವೆ ಸರ್. ನೀವು ನೋಡ್ಬೋದು, ಅಂದ್ರೆ ಮಾರ್ಕೆಟ್ ಇಂದ ಹೊರಟಂತ ಬಸ್ಗಳು ಇವತ್ತು ಸಾಕಷ್ಟು ಪ್ರಯಾಣಿಕರನ್ನ ಕರೆದುಕೊಂಡು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ತಾ ಇರುವಂಥದ್ದು. ಪ್ರಯಾಣಿಕರಿಗೂ ಕೂಡ ಇವತ್ತು ಬಂದಿರುವಂತಹ ಬಗ್ಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಎಂದಿನಂತೆ ಅವರವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ, ಜಂಟಿ ಕ್ರಿಯಾ ಸಮಿತಿ ಜಂಟಿಯಾಗಿ ತಗೊಂಡಿದೆಯೋ ಅಥವಾ ಒಂಟಿಯಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆಯೋ ಅನ್ನೋದು ಗೊತ್ತಿಲ್ಲ. ಪ್ರಯಾಣಿಕರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಕೆಲಸದಲ್ಲಿ ಇವತ್ತು ನಿರತರಾಗಿರುವಂಥದ್ದು ಕೂಡ ಗಮನಿಸ್ಬೋದು. ಯಾಕಂತಂದ್ರೆ ಯಾರಿಗೂ ಕೂಡ ಇಲ್ಲಿ ಭಯ ಇಲ್ಲ. ಜೊತೆಗೆ ಬಸ್ಸು ಬಂದಾಗಿರುತ್ತೆ ಅಥವಾ ಇವತ್ತು ಬಂದಿದೆ ಅನ್ನೋದು ಕೂಡ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಒಂದಷ್ಟು ಪ್ರಯಾಣಿಕರನ್ನ ಮಾತಾಡಿಸುವಂತ ಕರೆ ಮಾಡ್ತೀನಿ. ಮೇಡಮ್, ಇವತ್ತು ಸಾರಿಗೆ ನಿಗಮ ಬಸ್ ಬಂದ್ ಅಂತ ಹೇಳಿತ್ತು, ನಿಮ್ಗೇನಾದ್ರೂ ಕೂಡ ಮಾಹಿತಿ ಇತ್ತಾ? ಗೊತ್ತಿಲ್ಲ ಸರ್, ಗೊತ್ತಾಗ್ಲಿಲ್ಲ. ಮಾಮೂಲಿ ತರ ಅಂದ್ರೆ ನಾವು ಏನು ಸಮಸ್ಯೆ ಆಗಿಲ್ಲ. ಎಲ್ಲಿಂದ ಬಂದಿದ್ದೀರಾ ನೀವು? ಉತ್ರಳ್ಳಿಯಿಂದ. ಉತ್ತರಾಡಿಯಿಂದ ಬಂದಿದ್ದೀರಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆರ್ಟಿ ನಗರ್. ಓಕೆ, ನೀವು ಎಲ್ಲೂ ಬಸ್ಗೆ ವೇಟ್ ಮಾಡಿಲ್ಲ, ನೀವು ಟೈಮಿಗೆ ಸಿಕ್ಕಿದೆ ಸಿಕ್ಕಿದೆ ಅಲ್ವಾ? ಓಕೆ. ಅದೇ ರೀತಿ ಮತ್ತೊಬ್ಬರನ್ನ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಮೌಂಟ್ ಕಾರ್ಮೆಲ್ ಕಾಲೇಜ್. ಇವತ್ತೇನಾದ್ರು ಬಂದ್ ಬಗ್ಗೆ ಏನಾದ್ರು ಮಾಹಿತಿ ಇತ್ತ ನಿಮ್ಗೆ? ಇಲ್ಲ, ಗೊತ್ತಿರಲಿಲ್ಲ. ಏನು ಇಲ್ಲ, ಬಸ್ ಇರುತ್ತೆ ಅಂತ ಬಂದಿದ್ದೀರಾ ಅಲ್ವಾ? ಬಸ್ ಸಿಕ್ಕಿದೆ ಕೂಡ. ಓಕೆ. ಹಾಗೆ ಒಂದಷ್ಟು ಪ್ರಯಾಣಿಕರಿಗೂ ಕೂಡ ಬಂದಿರ್ಬೋದು ಅಥವಾ ಬಸ್ ಇರಲ್ಲ, ಈಗ ಯಾವುದು ಕೂಡ ಗೊಂದಲ ಇಲ್ಲ. ಎಂದಿನಂತೆ ನಾವು ಕೂಡ ಇವತ್ತು ಹೋಗ್ತಾ ಇದೀವಿ, ಬಸ್ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಾರಿಗೆ ನಿಗಮ ಕೂಡ ಈ ಬಸ್ ಇರಲ್ಲ ಅಥವಾ ಇರುತ್ತೆ ಅನ್ನೋದು ಕೂಡ ಎಲ್ಲೂ ಕೂಡ ಗೊಂದಲಗಳನ್ನು ಕೂಡ ಮಾಡಿಲ್ಲ ಅನ್ಸುತ್ತೆ. ಹೀಗಾಗಿ ಇಲ್ಲಿರುವಂತಹ ಪ್ರಯಾಣಿಕರು, ಬಹುತೇಕ ಪ್ರಯಾಣಿಕರು ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದೆ ಇವತ್ತು ಓಡಾಟವನ್ನ ಮಾಡ್ತಿರುವಂಥದ್ದು. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತೇನು ಕೂಡ ಬಂದಿರೋ ಬಗ್ಗೆ ಮಾಹಿತಿ ಇತ್ತ? ಏನು ಇಲ್ವಾ? ಸಾರಿಗೆ ಬಸ್ ಇರುತ್ತೆ ಇರಲ್ಲ ಏನು ಗೊತ್ತಿರ್ಲಿಲ್ಲ, ಮನೇಲೂ ಕೂಡ ಹೇಳಿರ್ಲಿಲ್ವಾ? ಏನು ಸುದ್ದಿನೇ ಇಲ್ಲ, ಬಸ್ ಇರುತ್ತೆ ಅಂತ ಬಂದಿರಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಇವತ್ತು? ಇವತ್ತು ಬಸವನಗುಡಿಯಿಂದ ಮೌಂಟ್ ಕಾರ್ಮೆಲ್ ಕಾಲೇಜ್. ಏನು ಸಮಸ್ಯೆ ಆಗಿಲ್ಲ? ಏನು ಇಲ್ಲ. ಓಕೆ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೌಂಟ್ ಕಾರ್ಮೆಲ್ ಕಾಲೇಜ್. ಎಲ್ಲಿಂದ ಬಂದಿರಿ? ಜೆ.ಜೆ.ಆರ್. ನಗರ್. ಓಕೆ, ಏನು ಸಮಸ್ಯೆ ಆಗಿಲ್ಲ. ಏನು ಇಲ್ಲ. ಕರೆಕ್ಟ್ ಸಮಯ, ಇದೇ ಸಮಯಕ್ಕೆ ನಿಮ್ಗೆ ಬಸ್ ಸಿಕ್ಕಿದೆ ಅಲ್ವಾ? ಒಂದಷ್ಟು ಸ್ಟೂಡೆಂಟ್ಗಳು ಕೂಡ ಇದ್ದಾರೆ, ನಾವು ನೋಡ್ಬೋದು. ಕೇವಲ ವ್ಯಾಪಾರಿಗಳು ಪ್ರಯಾಣಿಕರು ಅಷ್ಟೇ ಅಂತ ಸ್ಟೂಡೆಂಟ್ಗಳು ಕೂಡ ಇವತ್ತು ಇದೇ ಬಸ್ಸನ್ನು, ಅಂದರೆ ಇದೇ ದಿನ ಇಂತಹದ್ದೇ ಟೈಮ್ ಅಂತ ಒಂದಿರುತ್ತೆ, ಅಥವಾ ಬಸ್ಗಳು ದಿನನಿತ್ಯ ಇದೇ ಸಮಯಕ್ಕೆ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಅವರು ಇವತ್ತು ಬಸ್ಸನ್ನು ಹತ್ತಿದ್ದಾರೆ. ಅದೇ ಸಮಯದಲ್ಲೂ ಕೂಡ ಅವರಿಗೆ ಇವತ್ತು ಬಸ್ ಸಿಕ್ಕಿದೆ. ಹೀಗಾಗಿ ಪ್ರಯಾಣಿಕರಿಗೂ ಕೂಡ ಇವತ್ತಿನ ಜಂಟಿ ಕ್ರಿಯಾ ಸಮಿತಿ ಏನು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಮ್ಮ ದಿನನಿತ್ಯದ ಕಾರ್ಯಗಳೇನು, ತಮ್ಮ ಕೆಲಸಗಳೇನು, ತಮ್ಮ ಕಾಲೇಜು ಅಥವಾ ಮತ್ತೊಂದು ಕೆಲಸ, ಹೀಗೆ ಅವರು ಬಹುತೇಕವಾಗಿ ಅವರವರ ಕೆಲಸಗಳನ್ನು ಕೂಡ ಮಾಡ್ತಿರುವಂಥದ್ದು. ಚಾಲಕರು ಕೂಡ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಬಸ್ ಬಂದಿರುತ್ತೆ ಅನ್ನೋದು ಕೂಡ ಮಾಹಿತಿ ಕೂಡ ಇಲ್ಲ ಅಂತ ಕೂಡ ಹೇಳ್ತಿರುವಂಥದ್ದು. ಮತ್ತೊಬ್ಬರು ಪ್ರಯಾಣಿಕರನ್ನು ಮಾತಾಡ್ತೀನಿ. ತಾವು ಎಲ್ಲಿಗೆ ಹೋಗ್ತಾ ಇರೋದು? ಮೌಂಟ್ ಕಾರ್ಮೆಲ್. ನೀವು ಎಲ್ಲಿಂದ ಬಂದಿರಿ? ತ್ಯಾಗರಾಜ್ ನಗರ್, ಬಸವನಗುಡಿ. ಇವತ್ತೇನಾದ್ರು ಬಸ್ ಬಂದಿರುತ್ತೆ ಅನ್ನೋದು ಕೂಡ ನಿನ್ನೆ ಮಾಹಿತಿ ಏನಾದ್ರು ಇತ್ತ ನಿಮ್ಗೆ? ಲೈಕ್ ಡೌಟ್ ಇತ್ತು, ಲೈಕ್ ನೆನ್ನೆ ಸ್ಟ್ರೈಕ್ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಗೊತ್ತಿರಲಿಲ್ಲ, ಬಟ್ ಬಸ್ ಸ್ಟ್ಯಾಂಡಿಗೆ ಬಂದಿದೆ, ಬಸ್ ಬಂತು ಕರೆಕ್ಟ್ ಟೈಮ್ಗೆ. ಇದೇ ಟೈಮ್ಗೆ ಬಸ್ ಬರುತ್ತೆ. ಯಾವುದೇ ಸಮಸ್ಯೆ ಆಗಿಲ್ಲ? ಇಲ್ಲ. ಓಕೆ. ಒಂದಷ್ಟು ನೋಡಿ, ಇವತ್ತು ಬಹುತೇಕ ಕಾಲೇಜು ವಿದ್ಯಾರ್ಥಿಗಳೇ ಇವತ್ತು ಈ ಬಸ್ಸಲ್ಲಿ ಇರುವಂಥದ್ದು. ಅವರು ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲ್ಲ. ಅದೇ ರೀತಿಯಾಗಿ ಇವತ್ತು ಕೂಡ ಅವರಿಗೆ ಈ ಬಸ್ಗಳು ಕೂಡ ಲಭ್ಯ ಇರುವಂಥದ್ದು ಕೂಡ ಗಮನಿಸ್ಬೋದು. ಬಹುತೇಕ ವಿದ್ಯಾರ್ಥಿಗಳು ಇವತ್ತು ಕಾಲೇಜ್ ಸ್ಟೂಡೆಂಟ್ಗಳಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಬಸ್ ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದಾರೆ. ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇವತ್ತು ಟಿಕೆಟನ್ನು ಕೂಡ ವಿತರಣೆ ಕೂಡ ಮಾಡ್ತಿರುವಂಥದ್ದು. ಒಂದಷ್ಟು ವಿಚಾರವನ್ನು ಮತ್ತೆ ಪುನಃ ಕಂಡಕ್ಟರ್ ಕೂಡ ಮಾತಾಡ್ತೀನಿ. ಸರ್, ದಿನನಿತ್ಯ ಇಷ್ಟೇ ಜನಗಳಿರ್ತಾರೆ ಅಥವಾ ಇವತ್ತೇನಾದ್ರೂ ಕೂಡ ನಿಮ್ಮ? ಇಲ್ಲ, ಸೇಮ್ ದಿನ ಏನಿದೆ ಅದೇ ಜನ ಇದ್ದೇ ಇರ್ತಾರೆ ಸರ್, ಅದೇ ಜನ ಇದ್ದಾರೆ ಸರ್. ಬಟ್ ಒಂದಷ್ಟು ಬೇಡಿಕೆಗಳಿಗೆ ಒತ್ತಾಯಿಸಿ, ಅಂದ್ರೆ ವೇತನದ ವಿಚಾರ ಇರ್ಬೋದು, ಸಾಕಷ್ಟು. ಅದು ಏನ್ ಮಾಡಿದ್ರು ಇನ್ನೂ ಗೊತ್ತಿಲ್ಲ. ಅದು ನಿನ್ನೆ ಅಂತ ಹೇಳಿದ್ರು, ಬಟ್ ಯಾರೋ ಏನೋ ಇದು ಮಾಡ್ತೀವಿ ಅಂದ್ರು, ಸ್ಟ್ರೈಕ್ ಏನೋ ಮಾಡ್ತೀವಿ ಅಂದ್ರು. ಒಂದಿಷ್ಟು ಮಂದಿ ಸ್ಟ್ರೈಕ್ ಮಾಡ್ತಾ ಇದ್ರು, ಒಬ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ನಾವು ಕೇಳಿದ್ವಿ ಸರ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.